ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀರಾಮಚಂದ್ರನ ಪರಮಮಂಗಲವಾದ ಸಕಲ ಜೀವರ ಉದ್ಧಾರಕ್ಕೂ ಕಾರಣವಾದ ಇಹಲೋಕದ ಪರಲೋಕದ ಸೌಖ್ಯಕ್ಕೂ ಕಾರಣವಾದ ಪ್ರಧಾನವಾಗಿ ಮೋಕ್ಷಕ್ಕೆ ಕಾರಣವಾದ ದೊಡ್ಡ ಗುಣ ಅದು ದೇವರಲ್ಲಿ ಎಲ್ಲರೂ ಭಕ್ತಿ ಪ್ರೀತಿ ಮಾಡೋ ಹಾಗೆ ಆ ಎಲ್ಲ ಜೀವರನ್ನ ಆಕರ್ಷಣೆ ಮಾಡುವ ಶಕ್ತಿ. ಅದಕ್ಕಾಗಿಯೇ ಭಗವಂತನಿಗೆ ಕೃಷ್ಣ ಎಂಬುದಾಗಿ ಕರೀತಾರೆ. ರಾಮ ಬೇರೆಯಲ್ಲ, ಕೃಷ್ಣ ಬೇರೆಯಲ್ಲ. ಕರಷತಿ ಇತಿ ಕೃಷ್ಣ. ನಮ್ಮೆಲ್ಲರ ಮನಸ್ಸನ್ನು ತನ್ನ ಕಡೆಗೆ ಸೆಳೆದುಕೊಳ್ಳದೆ ಕೇವಲ ಭೋಗ್ಯವಾದ ವಿಷಯಗಳಲ್ಲಿಯೇ ನಮ್ಮ ಮನಸ್ಸು ಸ್ಥಗಿತವಾಗುವಂತೆ ಮಾಡಿದರೆ ನಮ್ಮ ಉದ್ಧಾರ ಆಗೋದೇ ಸಾಧ್ಯ ಇಲ್ಲ. ಚಂಚಲಂ ಹಿ ಮನಃಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಅರ್ಜುನ ಹೇಳಿದಂತೆ ಮನಸ್ಸು ಇದು ಬಹಳ ಚಂಚಲವಾದದ್ದು. ಚಂಚಲವಾದ ಮನಸ್ಸು ಯಾವಾಗಲೂ ವಿಷಯಗಳಲ್ಲಿ ಸುತ್ತಾಡುವ ಮನಸ್ಸು, ಒಂದು ಕಡೆಗೆ ಕುಳಿತು ಗೊತ್ತಿಲ್ಲದ ಮನಸ್ಸು ಭಗವಂತನ ಪಾದಗಳಲ್ಲಿಯೇ ನೆಲೆಸಬೇಕು ಅನ್ನುವುದು ಸುಲಭ ಸಾಧ್ಯವಾದ ಕೆಲಸವಲ್ಲ. ಅದು ಆ ಮನಸ್ಸಿಗೆ ಪ್ರೇರಕನಾದ ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹೃತಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸುವಂತೆ ಎಲ್ಲರ ಮನೋವೃತ್ತಿಗಳಿಗೆ ಪ್ರೇರಕನಾದ ಪರಮಾತ್ಮನಿಗೆ ಮಾತ್ರ ಅದು ಸಾಧ್ಯ. ಅದಕ್ಕಾಗಿಯೇ ಭಗವಂತನಿಗೆ ಶರಣು ಹೋಗೋದು. ಭಗವಂತ ನಮ್ಮೆಲ್ಲರ ಮನಸ್ಸನ್ನು ತನ್ನ ಕಡೆಗೆ ಸೆಳೆದುಕೊಳ್ತಾನೆ ಅನ್ನೋದೇ ಬಹಳ ದೊಡ್ಡ ಅನುಗ್ರಹ ನಮ್ಮ ಮೇಲೆ ಮಾಡುವುದು. ಆ ದೃಷ್ಟಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರೆ, ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಜ್ಯತೆ ಪ್ರಜಾಶ್ಚಾಪ್ಯನುರಂಜತೆ. ಎರಡು ಕ್ರಮಗಳಲ್ಲಿ ಪಾಠಗಳು ಉಪಲಬ್ಧವಾಗ್ತವೆ. ಪ್ರಜಾಶ್ಚಾಪ್ಯನುರಜ್ಯತೆ ಪ್ರಜಾಶ್ಚಾಪ್ಯನುರಂಜತೆ. ಅರ್ಥ ಮಾತ್ರ ಪ್ರಜಾಶ್ಚಾಪ್ಯನುರಂಜಯತಿ ಅಂತ. ಅನುರಕ್ತ ಪ್ರಜಾಭಿಶ್ಚ, ಎಲ್ಲ ಪ್ರಜೆಗಳು ತನ್ನಲ್ಲಿ ಅನುರಕ್ತರಾಗುವಂತೆ ಮಾಡಿಕೊಳ್ತಾನೆ. ಪ್ರಜೆಗಳಿಗೆಲ್ಲ ಭಗವಂತನಲ್ಲಿ ಶ್ರೀರಾಮಚಂದ್ರನಲ್ಲಿ ಪ್ರೀತಿ ಬರಬೇಕು. ಹಾಗೆ ಶ್ರೀರಾಮಚಂದ್ರ ಅವರನ್ನು ಆಕರ್ಷಣೆ ಮಾಡ್ತಾನೆ. ಶ್ರೀಮದ್ ಭಾಗವತದ ಏಕಾದಶ ಸ್ಕಂಧದಲ್ಲಿ ಒಂದೊಂದು ವಸ್ತುವಿನಿಂದ ಒಂದೊಂದು ಗುಣವನ್ನು ಕಲಿಯಬೇಕು ಅಂತ ಹೇಳಿದ್ದಾರೆ. ನೀರಿನಿಂದ ಕಲಿಯಬೇಕಾದ ಗುಣ ಏನು ಅಂದರೆ, ಮಾಧುರ್ಯ ನೀರಿನಲ್ಲಿದೆ, ಸ್ನೇಹ ಇದೆ. ನೀರು ಅಂದರೆ ಹತ್ತಿರ ಹೋಗಿ ಆ ನೀರನ್ನು ಕುಡಿದು ತಮ್ಮ ತಾಪವನ್ನು ಕಳೆದುಕೊಳ್ಳಬೇಕು ಅಂತ ಎಲ್ಲರೂ ಬಯಸ್ತಾರೆ. ಹಾಗೆ ಒಬ್ಬ ಮನುಷ್ಯನನ್ನು ಕಂಡ್ರೆ ಅವನ ಮಾಡುವ ಉಪಕಾರಗಳನ್ನು, ಅವನಲ್ಲಿರುವ ಔದಾರ್ಯವನ್ನು ಕಂಡು
ಅದರ ಲಾಭ ಪಡೆದುಕೊಳ್ಳುವುದಕ್ಕೆ ಎಲ್ಲರೂ ಅಭ್ಯರ್ಥಿಗಳು ಅವನ ಹತ್ತಿರ ಬರುವಂತೆ ಆಗಬೇಕು. ಬಂದವರ ಜೊತೆಗೆಲ್ಲ ಸಿಹಿಯಾಗಿ ಮಾತನಾಡಬೇಕು. ಮೃದುಪೂರ್ವಂಚ ಭಾಷತೆ, ಪ್ರೀತಿಯಿಂದ ಮಾತನಾಡಬೇಕು. ಅವರು ಬಯಸಿದ್ದನ್ನು ಕೊಡಬೇಕು. ಅವರಿಗೆ ಸಂತೋಷ ಆಗೋ ಹಾಗೆ ವರ್ತನೆಯನ್ನು ಮಾಡಬೇಕು. ಅಂದರೆ ಮಾತ್ರ ಇವನ ಹತ್ತಿರ ಜನ ಬರಬಹುದು. ಆ ತರಹದ ವ್ಯಕ್ತಿತ್ವ ಗುಣ ಶ್ರೀರಾಮಚಂದ್ರನಲ್ಲಿ ಇರಲಿಲ್ಲ ಅಂದರೆ ಪ್ರಜೆಗಳು ಅವನ ಮೇಲೆ ಅನುರಾಗವನ್ನು, ಪ್ರೀತಿಯನ್ನು, ಭಕ್ತಿಯನ್ನು ಮಾಡ್ತಾ ಇರಲಿಲ್ಲ. ಅನುರಕ್ತ ಪ್ರಜಾಭಿಶ್ಚ, ಎಲ್ಲ ಪ್ರಜೆಗಳು ಶ್ರೀರಾಮಚಂದ್ರನ ಬಗ್ಗೆ ಅಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ರು. ರಾಮೋ ರಾಮೋ ರಾಮ ಇತಿ. ಎಲ್ಲಿ ನೋಡಿದರೆ, ಯಾರ ಮನೆಯಲ್ಲಿ ನೋಡಿದರೆ, ಯಾರ ಮನಸ್ಸಿನಲ್ಲಿ ನೋಡಿದರೂ, ಮಾತಿನಲ್ಲಿ ಕಂಡರೂ ರಾಮ 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 ಅನ್ನುವ ಶಬ್ದವೇ ಕೇಳ್ತಾ ಇತ್ತಂತೆ. ರಾಮಮಯವಾಗಿತ್ತು ಜಗತ್ತು ಅಂತ ಹೇಳ್ತಾರೆ. ಹಸಿವೆಯಾಗಿದೆ, ಹೊಟ್ಟೆ ತುಂಬಬೇಕು, ರಾಮ. ನೀರಡಿಕೆಯಾಗಿದೆ, ನೀರು ಬೇಕು, ರಾಮನಿಂದ. ದಾರಿದ್ರ್ಯ ಇದೆ, ಹಣ ಬೇಕು, ರಾಮನಿಂದ. ಮದುವೆಯಾಗಬೇಕು, ರಾಮನಿಂದ. ಹೀಗೆ ಪ್ರಜೆಗಳಿಗೆ ತಾವು ಬಯಸಿದ ಯಾವುದೇ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಬೇಕಾಗಿದ್ದರೂ ಅವರೆಲ್ಲ ಶ್ರೀರಾಮಚಂದ್ರನನ್ನೇ ಅವಲಂಬಿಸಿ ಇದ್ದರು ಅನ್ನೋದಕ್ಕಾಗಿ ಶ್ರೀರಾಮಚಂದ್ರನ ಮೇಲೆ ಅಷ್ಟು ಪ್ರೀತಿ, ಅಷ್ಟು ಭಕ್ತಿ. ಅನುರಕ್ತ ಪ್ರಜಾಭಿಶ್ಚ. ಈ ತರಹದ ವ್ಯಕ್ತಿತ್ವ, ಈ ತರಹದ ಗುಣ ಮನುಷ್ಯನಲ್ಲಿರಬೇಕು. 4 ಜನರಿಗೆ ಬೇಕಾದವನಾಗಿರಬೇಕು ಅಂತಾರೆ. ಯಾಕೆ 4 ಜನರಿಗೆ ಬೇಕಾದವನಾಗಿರಬೇಕು? ಹೇಗೆ ಆಗುವುದಕ್ಕೆ ಸಾಧ್ಯ? 4 ಜನರಿಗೆ ಬೇಕಾದವನಾಗಬೇಕು ಅಂದರೆ 4 ಜನರಿಗೆ ಬೇಕಾದದ್ದನ್ನು ಕೊಟ್ಟಿರಬೇಕು. ಅವರಿಗೆ ಬೇಕಾದದ್ದನ್ನು ಕೊಟ್ಟಿದ್ರೆ ಅವರಿಗೆ ಬೇಕಾದವನಾಗ್ತಾನೆ. ಪ್ರಪಂಚ, ಇಲ್ಲಿ ಪ್ರಜೆಗಳು ಅನ್ನುವುದಕ್ಕೆ ಸಾಮಾನ್ಯವಾಗಿ ಅಯೋಧ್ಯೆಯಲ್ಲಿರುವ ಪ್ರಜೆಗಳು ಅಂತ ಅರ್ಥ ಇದೆ. ಆದರೆ ಬರೀ ಅಯೋಧ್ಯೆಯಲ್ಲಿರುವ ಪ್ರಜೆಗಳು ಅಂತ ತಿಳಿಯುವುದಲ್ಲ. ರಾಮನನ್ನು ಬರೀ ರಾಜ ಅಂತ ಕಾಣುವುದಲ್ಲ. ರಾಮ ಇವನು ದೇವರು, ಜಗದೊಡೆಯ, ಅಯೋಧ್ಯಾಧಿಪತಿ ಮಾತ್ರ ಅಲ್ಲ, ವಿಶ್ವಾಧಿಪತಿ. ಪ್ರಜೆಗಳು ಅಂದರೆ ಪ್ರಪಂಚದೊಳಗಿನ ಎಲ್ಲ ಜೀವರಾಶಿಗಳು. ಎಲ್ಲ ಜೀವರಾಶಿಗಳಿಗೂ ದೇವರು ಉಪಕಾರ ಮಾಡುತ್ತಾನೆ. ಆದರೆ ನೋಡಿ, ಯಾರೆಲ್ಲ ಹುಟ್ಟಿ ಬರ್ತಾರೆ ಅವರೆಲ್ಲ ಜಾಯಂತೆ ಇತಿ ಜಾಹ. ಹುಟ್ಟಿ ಬಂದವರೆಲ್ಲ ಆದರೆ ಎಲ್ಲ ಜಾಗಳು ಹುಟ್ಟಿ ಬಂದವರು ದೇವರ ಮೇಲೆ ಪ್ರೀತಿ ಮಾಡೋದಿಲ್ಲ. ಯಾಕೆ ಅಂದರೆ ಅವರ ಸ್ವಭಾವವೇ ಹಾಗೆ. ಉಪಕಾರವನ್ನು ಪಡೀತಾರೆ, ಆದರೂ ಕೃತಜ್ಞತೆಯಿಂದ ಇರೋದಿಲ್ಲ. ಯಾರು ಉಪಕಾರ ಮಾಡಿದರು ಅಂತ ತಿಳಿದುಕೊಳ್ಳೋ ಪ್ರಯತ್ನವೂ ಮಾಡೋದಿಲ್ಲ. ತಿಳಿದರೂ ಅವರ ಬಗ್ಗೆ ಪ್ರೀತಿಯನ್ನು ಮಾಡಬೇಕು ಅನ್ನುವ ಸ್ವಭಾವ ಅವರಿಗಿರೋದಿಲ್ಲ. ಅಂತಹ ಕೆಲವು ಜನ ಇದ್ದಾರೆ. ಆ ತರಹದ ನಾಸ್ತಿಕರೋ, ಉದಾಸೀನರೋ, ಕೃತಜ್ಞವಾದ ಪ್ರವೃತ್ತಿಯನ್ನು ಬೆಳೆಸಿಕೊಂಡವರೋ ಅವರೆಲ್ಲ ಹುಟ್ಟಿದವರಷ್ಟೇ. ಹೇಗೆ ಇರಬೇಕೋ ಹಾಗೆ ಇದ್ದವರಲ್ಲ, ಹಾಗೆ ಬಾಳಿದವರಲ್ಲ. ಪ್ರಜಾ ಪ್ರಕರ್ಷೇಣ ಜಾಯಂತೆ ಇತಿ ಪ್ರಜಾಹ. ಯಾರು ಪ್ರಜಾಗಳು, ಒಂದು ಪ್ರಕರ್ಷದಿಂದ, ಒಂದು ಉತ್ಕರ್ಷದಿಂದ, ಒಂದು ತರಹದ ಗುಣವಂತಿಕೆಯನ್ನು ಪಡೆದುಕೊಂಡು ಸಜ್ಜನರ ಸಹವಾಸದಲ್ಲಿ, ಶಾಸ್ತ್ರಗಳ ಉಪದೇಶವನ್ನು ಕೇಳುವ ಪರಿಸರದಲ್ಲಿ ಆ ಸೌಭಾಗ್ಯವನ್ನು ಪಡೆದು ಆ ಪ್ರಕರ್ಷದಿಂದ ಯಾರು ಹುಟ್ಟುತ್ತಾರೆ, ಪ್ರಕರ್ಷೇಣ ಜಾಯಂತೆ ಇತಿ ಪ್ರಜಾಹ, ಅಂಥ ಪ್ರಜೆಗಳು ಯಾರೋ, ಉತ್ತಮ ಯೋಗ್ಯತೆಯನ್ನು ಪಡೆದುಕೊಂಡ ಸಜ್ಜನರು ಯಾರೋ, ಅವರು ಯಾರೂ ಭಗವಂತನನ್ನು ಪ್ರೀತಿಸದೇ ಇರೋದಿಲ್ಲ. ಅನುರಕ್ತ ಪ್ರಜಾಭಿಶ್ಚ. ಅಂತಹ ಎಲ್ಲ ಪ್ರಜೆಗಳಿಂದಲೂ ಉತ್ಕೃಷ್ಟ ಜೀವರಿಂದ, ಆಸ್ತಿಕರಾದ, ಉತ್ಕೃಷ್ಟರಾದ, ಭಕ್ತರಾದ ಯಾರೆಲ್ಲ ಸಜ್ಜನರಿದ್ದಾರೆ
ಅವರೆಲ್ಲರೂ ಕೂಡ ಭಗವಂತನನ್ನು ಅಷ್ಟು ಪ್ರೀತಿಯಿಂದ ಕಾಣುತ್ತಾರೆ. ಅದು ಆ ಭಗವಂತನಲ್ಲಿರುವಂತಹ ವ್ಯಕ್ತಿತ್ವ. ಅನುರಕ್ತ ಪ್ರಜಾಭಿಶ್ಚ. ಅದಕ್ಕಾಗಿಯೇ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೇಳುವಾಗ ಭಕ್ತ್ಯರ್ಥಂ ಭಗವನ್ ಮಹಿಮೋಕ್ತಿ ಅಂತಾರೆ. ದೇವರಲ್ಲಿ ಭಕ್ತಿ ಬರಬೇಕು, ಪ್ರೀತಿ ಬರಬೇಕು ಅಂದರೆ ಯಾವಾಗ ಬರುತ್ತೆ ಅಂದರೆ ದೇವರು ಮಾಡಿದ್ದೇನು ಅಂತ ಗೊತ್ತಾದರೆ ದೇವರಲ್ಲಿ ಪ್ರೀತಿ ಬರ್ತದೆ. ಅವನ ಮಹಾತ್ಮೆ ಏನು ಅಂತ ತಿಳಿದು, ಅವನು ಮಾಡಿದ ಉಪಕಾರ ಏನು ಅಂತ ತಿಳಿದಾಗ ಅವನಲ್ಲಿ ಪ್ರೀತಿಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ, ಭಕ್ತಿಯನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಜ್ಞಾನ ಬೇಕು. ಆ ಜ್ಞಾನವನ್ನು ಪಡೆದುಕೊಂಡು ಹುಟ್ಟಿದವರು ಯಾರೋ ಅಥವಾ ಹುಟ್ಟಿದ ಮೇಲೆ ಜ್ಞಾನ ಪಡೆದುಕೊಂಡವರು ಯಾರೋ ಅಂತಹ ಪ್ರಜೆಗಳು ಭಗವಂತನನ್ನು ಪ್ರೀತಿ ಮಾಡುವುದಕ್ಕೆ ಸಾಧ್ಯ ಇದೆ. ಆ ಜ್ಞಾನ ಬಹಳ ಮಹತ್ವದ್ದು. ಪ್ರಜಾ ಅನ್ನುವ ಶಬ್ದಕ್ಕೇನೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪ್ರಕಾರ ಜ್ಞಾನ ಅಂತ ಅರ್ಥ ಇದೆ. ಪ್ರಕರ್ಷೇಣ ಯಥೋ ಜ್ಞಾನಂ ಜಾಯತೆ ಹೃದಯೇ ಸತಾಂ ತಸ್ಮಾತ್ ಪ್ರಜಾ ಇತಿ ಪ್ರೋಕ್ತಂ ಜ್ಞಾನಮೇವ ಹಿ ತತ್ವತಃ. ನಿಜವಾದ ಪ್ರಜಾ ಯಾವುದು ಅಂದರೆ ಜ್ಞಾನವೇ ಪ್ರಜಾ. ಎಷ್ಟೋ ಯಜ್ಞಯಾಗಾದಿಗಳನ್ನು ಮಾಡಿದರೆ ಉತ್ತಮವಾದ ಪ್ರಜಾ, ಪಶು ಎಲ್ಲ ಲಾಭ ಸಿಗತ್ತೆ ಅಂತ ಹೇಳ್ತಾರೆ. ಅಲ್ಲಿ ಪ್ರಜಾ ಅಂದರೆ ಮುಖ್ಯವಾದ ಪ್ರಜಾ ಅಂದರೆ ಜ್ಞಾನವೇ ಮುಖ್ಯವಾದ ಪ್ರಜಾ. ಜ್ಞಾನದಿಂದ ಇವನು ಈಗಿದ್ದ ಸ್ತರಕ್ಕಿಂತಲೂ ಬಹಳ ಉತ್ತಮತೆಯನ್ನು ಪಡೀತಾನೆ. ಪ್ರಕೃಷ್ಟನಾಗಿ ಹುಟ್ಟುವಂತೆ ಇವನನ್ನು ಮಾಡುತ್ತೆ ಅನ್ನೋದಕ್ಕಾಗಿಯೂ ಅದು ಪ್ರಜಾ. ಬಹಳ ಉತ್ತಮವಾದ ಸಾಧನೆಯಿಂದ ಜ್ಞಾನ ಬರುತ್ತೆ ಅನ್ನೋದಕ್ಕಾಗಿಯೂ ಅದು ಪ್ರಜಾ. ಪ್ರಕರ್ಷೇಣ ಜಾಯತೆ ಅಷ್ಟೇ ಅಲ್ಲ, ಪ್ರಕರ್ಷೇಣ ಜನಯತಿ. ಜ್ಞಾನ ಪಡೆದವನನ್ನು ಮತ್ತೆ ಉತ್ಕೃಷ್ಟನಾಗುವಂತೆ ಮಾಡುತ್ತೆ ಅನ್ನೋದಕ್ಕಾಗಿಯೂ ಅದನ್ನು ಪ್ರಜಾ ಅಂತ ಕರೀತಾರೆ. ಹಾಗಾಗಿ ಅನುರಕ್ತ ಪ್ರಜಾಭಿಶ್ಚ, ಭಗವಂತ ಎಲ್ಲರ ಪ್ರೀತಿಗೆ ಪಾತ್ರನಾಗಿದ್ದಾನೆ ಅಂದರೆ ಯಾಕೆ ಪ್ರೀತಿಗೆ ಪಾತ್ರನಾಗಿದ್ದಾನೆ, ಯಾರ ಪ್ರೀತಿಗೆ ಪಾತ್ರನಾಗಿದ್ದಾನೆ, ಹೇಗೆ ಪ್ರೀತಿಗೆ ಪಾತ್ರನಾಗಿದ್ದಾನೆ ಅಂದರೆ ಉತ್ತಮರ ಪ್ರೀತಿಗೆ ಪಾತ್ರನಾಗಿದ್ದಾನೆ. ಜ್ಞಾನ ಇದ್ದರೆ ಪ್ರೀತಿಗೆ ಪಾತ್ರನಾಗ್ತಾನೆ. ಪ್ರಜಾ ಅಂದರೆ ಜ್ಞಾನ. ಪ್ರಜಾಭಿಹಿ ನಿಮಿತ್ತೈ. ಭಗವಂತನ ಜ್ಞಾನ ಇರೋದರಿಂದ ಜ್ಞಾನಿಗಳು ಭಗವಂತನನ್ನು ಪ್ರೀತಿ ಮಾಡ್ತಾರೆ. ನಾಸ್ತಿಕರು, ಶಾಸ್ತ್ರವನ್ನು ಕೇಳದೇ ಇದ್ದವರು, ದೂರೇ ಹರಿಕಥಾ ಕೇಚಿತ, ಹರಿಕಥೆಯನ್ನೇ ಕೇಳದೇ ಇದ್ದವರು, ಹರಿಮಾಹಾತ್ಮ್ಯವನ್ನು ಕೇಳದೇ ಇದ್ದವರು, ಅಂಥವರು ಭಗವಂತನಲ್ಲಿ ಪ್ರೀತಿ ಮಾಡೋದಿಲ್ಲ. ಯಾಕೆಂದರೆ ಅವರಿಗೆ ಜ್ಞಾನ ಇಲ್ಲ. ಅನುರಕ್ತ ಪ್ರಜಾಭಿಶ್ಚ ಶಬ್ದ ಹೇಗಿದೆ ನೋಡಿ. ಪ್ರಜಾ ಎಂಬ ಶಬ್ದವನ್ನು ಬಳಸ್ತಾ ಇದ್ದಾರೆ ವಾಲ್ಮೀಕಿ ಋಷಿಗಳು. ಪ್ರಜಾ ಎಂಬ ಶಬ್ದ ಉತ್ಕೃಷ್ಟರಾದ, ವಿವೇಕಿಗಳಾದ, ಸಭ್ಯರಾದ, ಧಾರ್ಮಿಕರಾದ, ನೀತಿವಂತರಾದಂತಹ ಜನರನ್ನು ತಿಳಿಸಿಕೊಡುವ ಶಬ್ದ, ಜೊತೆಗೆ ಜ್ಞಾನವನ್ನು ಹೇಳಿಕೊಡುವ ಶಬ್ದ. ಆ ಶಬ್ದವನ್ನು ಬಳಸ್ತಾರೆ ವಾಲ್ಮೀಕಿಗಳ ಶಬ್ದಗಳ ತೂಕ ಹೇಗಿದೆ ಅಂತ ನೀವು ಗಮನಿಸಬಹುದು. ಅನುರಕ್ತ ಪ್ರಜಾಭಿಶ್ಚ. ಜ್ಞಾನ ಮಾಡಿಕೊಂಡ್ರೆ ದೇವರಲ್ಲಿ ಪ್ರೀತಿಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಏನು ಅದ್ಭುತವಾದಂತಹ ಭಗವಂತನ ಉಪಕಾರ. ಟೀಕಾಕೃತ್ಪಾದರು ತಿಳಿಸುವಾಗ ಹೇಳ್ತಾರೆ, ಸ್ವತನುಭವನಾದೇಹೇ ಕರ್ತಾರಂ ಅಂತ. ಸುತ್ತ ನೋಡುವುದು ನಂತರ, ಮೊದಲು ನನ್ನ ದೇಹವನ್ನೇ ನಾನು ನೋಡಿಕೊಳ್ಳಬೇಕಂತೆ. ಯಾರು ಈ ದೇಹವನ್ನು ಮಾಡಿಕೊಟ್ಟವರು, ಈ ದೇಹದ ಮೇಲೆ ಅದೆಷ್ಟು ಪ್ರೀತಿಯನ್ನು ಮಾಡುತ್ತಾನೆ ಪ್ರತಿಯೊಬ್ಬ ಜೀವ ತನ್ನ ತನ್ನ ದೇಹದ ಮೇಲೆ. ತಾನು ಬದುಕಬೇಕು, ತನ್ನ ದೇಹ ಇರಬೇಕು. ಆ ದೇಹದ ಬದುಕಿಗಾಗಿ ಊಟಕ್ಕಾಗಿ ಅನೇಕ ಪದಾರ್ಥಗಳು, ಅದಕ್ಕಾಗಿ ಹಣ, ಅದಕ್ಕಾಗಿ ಉದ್ಯೋಗ, ಅದಕ್ಕಾಗಿ ವಿದ್ಯೆ, ಅದಕ್ಕಾಗಿ 10 ಜನರ ಅವಲಂಬನೆ. ಎಲ್ಲವೂ ಕೊನೆಗೆ ನಾನು ಬದುಕಬೇಕು ಅನ್ನುವುದಕ್ಕೆ. ನಾನು ಅಂದರೆ ಜೀವ. ಆ ಜೀವ ಜೊತೆಗೆ ಹೊರಗಿನ ಈ ದೇಹ. ಜೀವ ಅನಾದಿ ನಿತ್ಯ. ಆದರೆ ಆ ಜೀವ
ಯಾವುದೇ ಕಾರ್ಯ ಮಾಡಬೇಕಾದರೆ ಈ ದೇಹದ ಸಹಾಯ ಬೇಕು, ಈ ದೇಹದಲ್ಲಿದ್ದು ಮಾಡಬೇಕು ಅನ್ನೋದಕ್ಕಾಗಿ ಈ ದೇಹ ಬದುಕಬೇಕು ಅಂತ ಬದುಕಿರೋವರೆಗೆ ಆ ದೇಹವನ್ನು ಅಷ್ಟು ಪ್ರೀತಿ ಮಾಡ್ತಾನೆ, ಆ ದೇಹಕ್ಕಾಗಿ ಎಲ್ಲವನ್ನೂ ಮಾಡ್ತಾನೆ. ಅಷ್ಟು ಈ ದೇಹದ ಮೇಲೆ ಪ್ರೀತಿ ಮಾಡ್ತಾನಲ್ಲ, ಈ ದೇಹ ಹಸಿದಾಗ ಒಂದು ತುತ್ತು ಊಟಕ್ಕೆ ಯಾರಾದರೂ ಕೊಟ್ಟರೆ ಅವನ ಮೇಲೆ ಪ್ರೀತಿ ಮಾಡ್ತಾನೆ. ಯಾಕೆಂದರೆ ದೇಹದ ಮೇಲೆ ಪ್ರೀತಿ ಇದೆ ಅಂತ. ದೇಹದಲ್ಲಿ ಹೊಟ್ಟೆಯಲ್ಲಿ ಕವ ಕವ ಹಸಿವೆಯಾದಾಗ ಒಂದಿಷ್ಟು ಆಹಾರವನ್ನು ಯಾರಾದರೂ ಕೊಟ್ಟರೆ ಅವನ ಮೇಲೆ ಪ್ರೀತಿ ಮಾಡ್ತಾನೆ. ನೀರಡಿಕೆ ಆದಾಗ ನೀರು ಕೊಟ್ಟರೆ ಪ್ರೀತಿ ಮಾಡ್ತಾನೆ. ಎಷ್ಟೊತ್ತಿರುತ್ತೆ ಆ ನೀರು, ಎಷ್ಟು ಹೊತ್ತು ಇವನಿಗಾದ ನೀರಡಿಕೆಯನ್ನು ಪರಿಹಾರ ಮಾಡ್ತದೆ, ತಣಿಸ್ತದೆ. ಕೆಲವೇ ಸಮಯ ಮತ್ತೆ ನೀರಡಿಕೆ ಆಗ್ತದೆ, ಮತ್ತೆ ಹಸಿವೆ ಆಗ್ತದೆ. ಆದರೂ ತಾತ್ಕಾಲಿಕವಾಗಿ ಹಸಿವೆ ನೀರಡಿಕೆಗಳನ್ನು ಪರಿಹಾರ ಮಾಡಿದ ಒಬ್ಬ ವ್ಯಕ್ತಿಗೂ ಥ್ಯಾಂಕ್ಸ್ ಹೇಳ್ತಾನೆ, ಧನ್ಯವಾದಗಳನ್ನು ಹೇಳ್ತಾನೆ, ಪ್ರೀತಿಯನ್ನು ಮಾಡ್ತಾನೆ. ಅಂತೂ ಸರಿಯಾದ ಹೊತ್ತಿಗೆ ಕೊಟ್ಟೆಯಪ್ಪ, ಬಹಳ ಸಂತೋಷ ಅಂತ. ಇದು ಮಾನವೀಯತೆ, ಇದು ಮಾನವರ ಸಜ್ಜನರ ಸ್ವಭಾವ, ಕೃತಜ್ಞತೆ. ಅರ್ಥ ಮಾಡಿಕೊಳ್ಳಿ, ಈ ದೇಹಕ್ಕೆ ಬೇಕಾದ ಆಹಾರವನ್ನು ಒಂದು ದಿನ ಅಲ್ಲ, 2 ದಿನ ಅಲ್ಲ, ಹುಟ್ಟಿದ ಆರಭ್ಯ ಅಲ್ಲ, ಹೊಟ್ಟೆಯೊಳಗಿದ್ದಾಗಿನಿಂದಲೂ ಕೊನೆ ಉಸಿರಿರೋವರೆಗೆ ಇವನಿಗೆ ಆಹಾರವನ್ನು ಸೃಷ್ಟಿ ಮಾಡಿ ನಿಜವಾಗಿ ಕೊಟ್ಟದ್ದು ಭಗವಂತ. ಇದ್ದ ನೀರನ್ನು ಎತ್ತಿಕೊಟ್ಟವ ಮಾನವ, ನೀರನ್ನೇ ಹುಟ್ಟಿಸಿಕೊಟ್ಟವ ಮಾನದ ಭಗವಂತ. ಇದ್ದ ಅಕ್ಕಿ ಬೇಳೆ ಅದೂ ಅಲ್ಲ, ಸಿದ್ಧವಾದ ಅನ್ನವನ್ನು ಎತ್ತಿ ಬಡಿಸಿದರೂ ಅದೆಷ್ಟು ಅಭಿಮಾನ, ಪ್ರೀತಿ, ವಿಶ್ವಾಸಗಳು ನಿಮಗಿರುತ್ತೆ ಬಡಿಸಿದವರ ಮೇಲೆ. ತಾನು ಉಪವಾಸ ಇದ್ದು ನಾನು ಊಟ ಮಾಡಬೇಕು ಅನ್ನುವುದಕ್ಕಾಗಿ ಇಷ್ಟು ಕಷ್ಟಪಟ್ಟು ಬಡಿಸ್ತಾನಲ್ಲ ಅಂತ ಆ ಬಡಿಸಿದವರ ಮೇಲೆ ಅಷ್ಟು ಪ್ರೀತಿಯನ್ನು ನೀವು ಮಾಡ್ತೀರ. ಮಾಡಬೇಕು ಸಹಜವಾಗಿ. ಕೆಲವರು ಮಾಡಬಹುದು, ಕೆಲವರು ಮರೆಯಬಹುದು. ಆದರೆ ಇದ್ದ ಅನ್ನವನ್ನು ಬಡಿಸಿದರೂ ಉಪಕಾರ, ಇದ್ದ ಅಕ್ಕಿ ಬೇಳೆ ತೆಗೆದುಕೊಂಡು ಅನ್ನ ಮಾಡಿದರೂ ಉಪಕಾರ. ದೇವರು ಯಾವುದನ್ನು ಇದ್ದದ್ದನ್ನು ಮಾಡೋದಲ್ಲ, ಅವನೇ ಮೂಲ ತತ್ವದಿಂದ, ಪ್ರಕೃತಿ ತತ್ವದಿಂದ ಮಹತ್ತತ್ವ, ಅದರಿಂದ ಅಹಂಕಾರ ತತ್ವ, ಅದರಿಂದ ಪಂಚಮಹಾಭೂತಗಳು. ಆ ಪಂಚಮಹಾಭೂತಗಳಿಂದ ಈ ಮಣ್ಣು, ಪಾಂಚಭೌತಿಕವಾದ ಮಣ್ಣು, ವಿಶೇಷವಾಗಿ ಪಾರ್ಥಿವ, ಆದರೆ ಎಲ್ಲ ಭೂತಗಳ ಸಮಾವೇಶ ಇದೆ. ಆ ಮಣ್ಣಿನಲ್ಲಿ ಇರುವ ಬೀಜ, ಬೀಜದಲ್ಲಿ ಬೆಳೆಯುವ ಶಕ್ತಿ, ಮರವಾಗಿ ಹೆಮ್ಮರವಾಗಿ ಬೆಳೆಯುವ ಶಕ್ತಿ, ಔಷಧಿ ವನಸ್ಪತಿಗಳ ರೂಪದಲ್ಲಿ ಬೆಳೆಯುವ ಶಕ್ತಿ, ಆ ಬೀಜಗಳಲ್ಲಿ ವಿವಿಧ ಶಕ್ತಿಗಳು, ವಿವಿಧ ರುಚಿಗಳು, ವಿವಿಧ ಸ್ವಭಾವಗಳು, ವಿವಿಧ ರೋಗಗಳ ಪರಿಹಾರ ಮಾಡುವಂತಹ ಶಕ್ತಿಗಳು, ವಿವಿಧ ರೀತಿಯ ಪುಷ್ಟಿಯನ್ನು ಕೊಡುವ ಶಕ್ತಿಗಳು, ಇವುಗಳೆಲ್ಲವನ್ನ ಅಲ್ಲಿ ಇಟ್ಟು ಇದೆಲ್ಲ ಅಡುಗೆಯವರು ಮಾಡ್ತಾರಾ, ಬಡಿಸುವವರು ಮಾಡ್ತಾರಾ, ನಿಮಗೆ ಪಗಾರ ಕೊಡುವಂಥವರು ಮಾಡ್ತಾರಾ? ಯಾರು ಮಾಡುತ್ತಾರೆ? ಈ ರೀತಿ ಊಟಕ್ಕೆ ಹಾಕುವವರು ಯಾರಿದ್ದಾರೆ? ಮನೆಯಲ್ಲಿ ಅಡುಗೆ ಮಾಡುವ ತಾಯಿ ಇರಬಹುದು, ಹೆಂಡತಿಯಾಗಿರ್ಬೋದು, ಅಡುಗೆಯವರಾಗಿರ್ಬೋದು, ಎಲ್ಲರದೂ ಉಪಕಾರ ಇದೆ. ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಇದನ್ನು ಗಮನಿಸಬೇಕಲ್ವಾ? ಅಂಗಡಿಯವನು ಪದಾರ್ಥಗಳನ್ನು ಕೊಡ್ಬೋದು, ಅವನ ಮೇಲಂತೂ ಪ್ರೀತಿ ಇರೋದು ಕಡಿಮೆ. ಅಂತೂ ದುಡ್ಡು ತಗೊಂಡಾದರೂ ಕೊಡ್ತಾನಲ್ಲ ಅನ್ನೋದಕ್ಕೂ ಪ್ರೀತಿ ಇರ್ತದೆ. ದುಡ್ಡು ತಗೊಂಡು ಸರಿಯಾಗಿ ಕೊಡಲಿಲ್ಲ, ಯಾವುದೋ ಕಳಪೆ ಪದಾರ್ಥಗಳನ್ನು ಕೊಟ್ಟ, ಹಾಗೆ ಮಾಡದೆ ದುಡ್ಡು ತಗೊಂಡ್ರೂ ಪರವಾಗಿಲ್ಲ, ಪದಾರ್ಥವನ್ನು ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ಅವನ ಮೇಲೂ ಪ್ರೀತಿ ಮಾಡ್ತೀರಾ ದುಡ್ಡು ಕೊಟ್ಟು. ಮಣ್ಣು ಸೃಷ್ಟಿ ಮಾಡುವಂತ ಯಾರು ದೇವರಿಗೆ ದುಡ್ಡು ಕೊಟ್ಟಿದ್ದೀರಿ? ಬೀಜಗಳನ್ನು ಸೃಷ್ಟಿ ಮಾಡುವಂತ ಯಾರು ದೇವರಿಗೆ ದುಡ್ಡು ಕೊಟ್ಟದ್ದು? ನೀರು ಸೃಷ್ಟಿ ಮಾಡುವುದಕ್ಕೆ, ಗಾಳಿ ಬೆಳಕು ಸೃಷ್ಟಿ ಮಾಡುವುದಕ್ಕೆ ದುಡ್ಡು ಕೊಟ್ಟು ಪದಾರ್ಥಗಳನ್ನು ಪಡೆದರೂ ಪ್ರೀತಿ ಮಾಡುವ ನಾವು
ಒಂದು ಕಾಸು ದುಡ್ಡು ತೆಗೆದುಕೊಳ್ಳದೆ, ನಾವು ಬೇಡದೆ, ಬೇಡಲಿಕ್ಕೂ ಗೊತ್ತಿಲ್ಲದೇ ಇದ್ದ ಸ್ಥಿತಿಯೊಳಗಿರುವಾಗ ನಮಗೆ ಬೇಕಾದದ್ದನ್ನೆಲ್ಲ, ಅವಶ್ಯಕ ಇದ್ದದ್ದನ್ನೆಲ್ಲ ತಾನೇ ಸರ್ವಜ್ಞನಾಗಿ ತಿಳಿದು ಪರಮಹಿತನಾಗಿ, ಪರಮ ಮಿತ್ರನಾಗಿ, ಪರಮ ಸಖನಾಗಿ, ಅವಿಜ್ಞಾತ ಸಖನಾಗಿ, ತನ್ನನ್ನು ತಾನು ಗೊತ್ತು ಮಾಡಿಕೊಳ್ಳದೆ ಅವಿಜ್ಞಾತ ಸಖನಾಗಿ, ಅನಿಮಿತ್ತ ಬಾಂಧವನಾಗಿ ಈ ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿ ಕಾಲ ಕಾಲಕ್ಕೆ ನಮಗೆ ಸಿಗುವಂತೆ ಒದಗಿಸ್ತಾನಲ್ಲ, ಇದು ಭಗವಂತನ ಉಪಕಾರ. ಒಂದೇ ಒಂದು ವಸ್ತುವನ್ನು ಕೊಟ್ಟು ಕಾಲಾಗೆ ಅಡ್ಡಾಡುವವರು ಕೆಲವರು ಇರ್ತಾರೆ. ಅದೇ ನಿಮಗೆ ಕೊಟ್ಟಿದ್ನಲ್ಲ ನಾನೇ ಅಂತ ಪರಿಚಯ ಮಾಡಿಸಿಕೊಂಡು, ಒಂದು ಕೊಟ್ಟು ಕಾಲಾಗೆ ಓಡಾಡುವವರು ಎಲ್ಲಿ? ಎಲ್ಲ ಕೊಟ್ಟು ಕಾಲಕ್ಕೆ ಕೊಟ್ಟು ಕಾಣಿಸದೆ ಅವಿಜ್ಞಾತ ಸಖನಾದ ಭಗವಂತನಲ್ಲಿ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ಸಖಾವಸನ್ ಸಂವಸತಃ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತ ದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ ಅಂತ ಶ್ರೀಮದ್ಭಾಗವತ ಹೇಳುವ ಮಾತು. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು. ಆ ಭಗವಂತನ ಸಖ್ಯವನ್ನು ತಿಳಿದೇ ಇಲ್ಲ ನಾವು. ಅವಿಜ್ಞಾತ ಸಖನಾಗಿದ್ದಾನೆ ಪರಮಾತ್ಮ. ಗೊತ್ತಿಲ್ಲದೆ ನಮಗೆ ಬೇಕಾದದ್ದನ್ನೆಲ್ಲ ಕೊಡ್ತಾನೆ. ಅಂಥವನಿಗೆ ಬಾಗಿ ನಮಸ್ಕರಿಸ್ತೇನೆ ಅಂತಾರೆ. ಈ ರೀತಿಯಾಗಿ ನಾವು ತಿಳಿದರೆ ಇದು ಪ್ರಜಾ. ಪ್ರಕರ್ಷೇಣ ಯಥೋಜ್ಞಾನಂ ಜಾಯತೆ ಹೃದಯೇ ಸತಾಂ ತಸ್ಮಾತ್ ಪ್ರಜಾ ಇತಿ ಪ್ರೋಕ್ತಂ ಜ್ಞಾನಮೇವ ಹಿ ತತ್ವತಃ. ದೊಡ್ಡವರ ಅನುಗ್ರಹ ಇದ್ದರೆ, ಶಾಸ್ತ್ರಗಳ ಶ್ರವಣ ಆದರೆ ಈ ತರಹದ ಭಗವಂತನ ಮಹಿಮೆಯನ್ನು ತಕ್ಕ ಮಟ್ಟಿಗೆ ನಾವು ತಿಳಿದುಕೊಳ್ಳಬಹುದು. ಪೂರ್ಣವಾಗಿ ಅಲ್ಲ. ದೇವರು ನಾವೆಷ್ಟು ತಿಳ್ಕೊಂಡಿರ್ತೀವೋ ಅಷ್ಟೇ ಉಪಕಾರ ಮಾಡ್ತಾನೆ ಅಂತ ತಿಳ್ಕೋಬೇಡಿ. ಹಾಗೆ ಮಾಡಿದರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾನು ಬದುಕೋದಕ್ಕೆ ಏನೇನು ಬೇಕು ಅಂತ ಗೊತ್ತೇ ಇಲ್ಲ. ತಿಳ್ಕೊಳ್ಳಿ, ನಮಗೆಲ್ಲ ಗೊತ್ತಿದೆ ಅಂತ ಅಹಂಕಾರದಿಂದಲೇ ತಿಳ್ಕೊಳ್ಳೋಣ. ಮಕ್ಕಳಿಗೇನು ಗೊತ್ತು? ಮಗುವಿಗೇನು ಗೊತ್ತು? ಪಶುವಿಗೇನು ಗೊತ್ತು? ಹುಳಕ್ಕೇನು ಗೊತ್ತು? ಯಾವ ಗುರುಕುಲ ಇದೆ, ಯಾವ ಕಲಾಶಾಲೆ ಇದೆ? ಮಕ್ಕಳಿಗೆ, ಶಿಶುಗಳಿಗೆ, ಪಶು ಪಕ್ಷಿಗಳಿಗೆ. ಆದರೆ ದೇವರು ಅವುಗಳನ್ನೂ ಬದುಕಿಸಿದ್ದಾನೆ, ಅವುಗಳಿಗೂ ಆಹಾರ ಕೊಟ್ಟಿದ್ದಾನೆ, ಅವುಗಳಲ್ಲಿಯೂ ವಿವಿಧ ವಿಚಿತ್ರವಾದ ಕಲೆಗಳನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಕೆಲವು ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ ಮಾಡಬಹುದು, ಸಖ್ಯ ಮಾಡಬಹುದು. ಮನೆಯೊಳಗೆ ಒಂದು ನಾಯಿ ಸಾಕಿರ್ತಾರೆ, ಕೆಲವರು ಭಾಳ ಅಂದರೆ 2-4 ಸಾಕೊಂಡಿರ್ಬೋದು. ಬೆಕ್ಕುಗಳನ್ನು ಸಾಕಿರ್ತಾರೆ. ಗಿಳಿಗಳು ಕೆಲವರಿಗೆ ಬಹಳ ಸೇರ್ತವೆ. ಏನೇನೋ ಇಟ್ಟಿರ್ತಾರೆ. ಪಕ್ಷಿಗಳು, ಪಾರಿವಾಳಗಳನ್ನು ಪ್ರೀತಿಸ್ತಾರೆ. ಪ್ರಾಣಿಗಳ ಮೇಲೆ ಪ್ರೀತಿ ಮಾಡಿ ಅವುಗಳಿಗೆ ಆಹಾರ ಕೊಡೋದರಲ್ಲಿ ತಪ್ಪಿಲ್ಲ. ಆದರೆ ದೇವರು ಪ್ರೀತಿ ಮಾಡೋದು ಎಷ್ಟು ಜನರನ್ನು? ಪ್ರಜಾಶ್ಚಾಪ್ಯನುರಂಜತೆ. ಅನಂತ ಜೀವರಾಶಿಗಳು, 84 ಲಕ್ಷ ಯೋನಿ. ಒಂದೊಂದು ಯೋನಿಯಲ್ಲಿ ಅಸಂಖ್ಯ ಜೀವರಾಶಿಗಳಿರ್ತಾರೆ. ಅಂತಹ ಅನಂತ ಜೀವರಾಶಿಗಳನ್ನು ಕೂಡ ಭಗವಂತ ಪ್ರೀತಿ ಮಾಡುತ್ತಾನೆ. ಅಷ್ಟೆಲ್ಲ ಜನರಿಗೂ ಏನು ಬೇಕೋ ಬದುಕುವುದಕ್ಕೆ, ಆಹಾರಕ್ಕೆ, ವಿಹಾರಕ್ಕೆ ಅದೆಲ್ಲವನ್ನು ಒದಗಿಸ್ತಾನೆ. ಅಂದರೆ ಆ ದೇವರ ಪ್ರೀತಿಯ ಭಾಂಡಾರ ಎಷ್ಟು ದೊಡ್ಡದು, ಎಂತಹ ಸಾಗರ ಇದೆ. ಅಪರಿಮಿತವಾದಂತಹ ಆ ಭಗವಂತನ ದಯಾ ಸಾಗರ ಅಂತ ಅದಕ್ಕಾಗಿ ಕರೆಯುವುದು. ಇಷ್ಟು ಪ್ರೀತಿಯನ್ನು ದೇವರು ಜಗತ್ತಿನ ಮೇಲೆ ಮಾಡ್ತಾನೆ. ಆದರೆ ದೇವರು ಮಾಡೋದು ಎಲ್ಲರ ಮೇಲೆ. ದೇವರ ಮೇಲೆ ಪ್ರೀತಿ ಮಾಡುವವರು ಬೆರಳೆಣಿಕೆಯಷ್ಟು. ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ. ಎಲ್ಲರ ಮೇಲೆ ಪ್ರೀತಿ ಮಾಡಿ, ಉಪಕಾರ ಮಾಡಿ, ಅದನ್ನು ತಿಳಿದ ಕೆಲವು ಜನರಿಂದ ಮಾತ್ರ ತಾನು ಸೇವೆಯನ್ನು ಮಾಡಿಸಿಕೊಳ್ತಾನೆ. ಅವರ ಭಕ್ತಿಗೆ ಪಾತ್ರನಾಗ್ತಾನೆ, ಅವರಿಗೆ ಮೋಕ್ಷ ಕೊಡ್ತಾನೆ. ಉಳಿದವರು ಅವರವರ
ಯೋಗ್ಯತೆಗೆ ತಕ್ಕಂತೆ ಏನು ಸಾಧನೆ ಮಾಡಿರ್ತಾರೋ ಅಷ್ಟೇ ಫಲ. ದ್ರೋಹವನ್ನೇ ಬಗೆದರೆ ಅವರಿಗೆ ಯೋಗ್ಯವಾದ ದುರ್ಗತಿಯನ್ನೇ ಅವರು ಅನುಭವಿಸ್ತಾರೆ. ಆದರೆ ದೇವರು ಮಾತ್ರ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾನೆ. ಒಂದೇ ಎರಡೇ, ಸ್ವತನುಭವನಾದೇಹಿ. ನಮ್ಮ ಮನೆಯೊಳಗೆ ನಾನಿದ್ದೇನೆ, ಯಾರ್ದು ಉಪಕಾರ ಇಲ್ಲ ನನಗೆ ಅಂತ ಹೇಳ್ತಾನೆ. ನಿನ್ನ ಮನೆಯೊಳಗೆ ನೀನಿದ್ದೀಯ. ಮನೆ ಅಂದರೆ ಏನು? ಎದರಿಂದ ಮಾಡಿದ್ದು? ಯಾರು ಮಾಡಿದ್ದು? ಇಟ್ಟಿಗೆ ಎಲ್ಲಿಂದ ಬಂತು? ಕಟ್ಟಿಗೆ ಎಲ್ಲಿಂದ ಹುಟ್ಟಿತು? ಇದೆಲ್ಲದಕ್ಕೆ ಖರ್ಚು ಮಾಡುವುದಕ್ಕೆ ನಿನ್ನ ಪೆಟ್ಟಿಗೆ ತುಂಬಿತು ಹೇಗೆ? ಹಾಗಾದರೆ ಎಷ್ಟು ದಿವಸ ಇರುತ್ತೆ? ಎಷ್ಟು ಭವನಗಳಲ್ಲಿ ನೋಡ್ತೇವೆ, ನೂರಾರು ವರ್ಷಗಳವರೆಗೆ ಕಟ್ಟಿಗೆ ಹಾಗೇ ಇರ್ತದೆ. ಇದೇ ಮಣ್ಣಿನಿಂದ ಹುಟ್ಟಿದ ಕಟ್ಟಿಗೆಯೇ ಅದು. ಆ ಕಟ್ಟಿಗೆಯ ಮನೆಯಲ್ಲಿದ್ದೀಯ, ನಾನು ಹಣ ಕೊಟ್ಟು ಕಟ್ಟಿಗೆ ತಂದೆ ಅಂತ ಹೇಳ್ಕೊತಾನೆ. ಒಂದು ದಿವಸ ಹೆಣ ಆಗುವ ಈ ವ್ಯಕ್ತಿ ಯಾವ ಅಹಂಕಾರದಿಂದ ಹೇಳ್ತಾನೆ ನಾನು ಕೊಟ್ಟು ಹಣ ಕೊಟ್ಟು ತಂದದ್ದು ಅಂತ? ಆ ಕಟ್ಟಿಗೆ ಹುಟ್ಟಿಸಿದ್ದು. ನೂರಾರು ವರ್ಷ ಬಾಳುವ ಕಲ್ಲುಗಳಿವೆ, ಕಬ್ಬಿಣ ಇದೆ, ಇವೆಲ್ಲವೂ ದೇವರ ಸೃಷ್ಟಿಯಲ್ಲಿಯೇ ಬಂದದ್ದು. ಲಕ್ಷ ವರ್ಷಗಳವರೆಗೆ ಇರುವಂತಹ ವಸ್ತುಗಳಿವೆ, ಪರ್ವತಗಳು. ಎಂತೆಂತಹ ಅದ್ಭುತವಾದ ಸೃಷ್ಟಿಗಳನ್ನು ದೇವರು ಮಾಡಿದ್ದಾನೆ. ಅವುಗಳ ಉಪಯೋಗವನ್ನು ಮಾಡಿಕೊಂಡು ಏನೋ ಹೋಗೋದು, ಜಲ್ಲಿ ತಂದೆ ಮಾಡಿದ. ಆ ಕಲ್ಲು ಸೃಷ್ಟಿ ಮಾಡೋದಕ್ಕೆ ಎಷ್ಟು ವರ್ಷ, ಎಷ್ಟು ಲಕ್ಷ ವರ್ಷ ಹಿಡಿದಿದೆ. ಒಂದು ಕ್ಷಣ ದೇವರ ಕಡೆಗೆ ನಾವು ಲಕ್ಷ್ಯ ಕೊಡೋದಿಲ್ಲ. ಈ ಕಲ್ಲು ಹುಟ್ಟಿಸೋದಕ್ಕೆ ಎಷ್ಟು ಲಕ್ಷ ವರ್ಷಗಳವರೆಗೆ ದೇವರು ಸೃಷ್ಟಿಯ ಕ್ರಮದಲ್ಲಿ ಅದನ್ನು ಮಾಡಿ ಬಂಡೆಗಳನ್ನು ನಿರ್ಮಾಣ ಮಾಡಿಟ್ಟಿದ್ದಾನೆ ಅಂತ. ಆದರೆ ಅದನ್ನು ನ್ಯಾಯ ಮಾರ್ಗದಿಂದಲೋ ಅನ್ಯಾಯ ಮಾರ್ಗದಿಂದಲೋ ಅದನ್ನು ಕಡಿದು ತಂದು ಜಲ್ಲಿ ಮಾಡಿ ಕೊಟ್ಟವರಿಗೆ ಹಣ ಕೊಟ್ಟು ಬರ್ತಾನೆ. ಅದರ ಸೃಷ್ಟಿ ಮಾಡಿದ ಭಗವಂತನ ಕಡೆಗೆ ಗಮನ ಇಲ್ಲ. ಸ್ವತನುಭವನಾದೇಹಿ. ಇನ್ನು ಭುವನ ಲೋಕಗಳು, ಅದಂತೂ ಮಾನವನ ಶಕ್ತಿಗೆ ಮೀರಿದ್ದು. ಇವೆಲ್ಲವನ್ನ ಸೃಷ್ಟಿ ಮಾಡಿಕೊಟ್ಟಂತಹ ಪರಮಾತ್ಮನ ಅನುಗ್ರಹ. ಒಂದೊಂದು ಇಂದ್ರಿಯಗಳು, ಆ ಇಂದ್ರಿಯಗಳಿಂದ ಆಗುವ ಕಾರ್ಯಗಳು, ಒಂದು ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳೋದು, ಒಂದೊಂದಕ್ಕೆ ಎಷ್ಟು ಅದ್ಭುತವಾದ ಭಗವಂತನ ಉಪಕಾರ ಇದೆ. ಒಂದೊಂದು ಇಂದ್ರಿಯಗಳಲ್ಲಿ, ಆ ಗೋಲಕಗಳಲ್ಲಿ, ಆರ್ಗನ್ಸಲ್ಲಿ ಎಷ್ಟು ನರಗಳು, ನಾಡಿಗಳು, ಅವುಗಳ ಕೆಲಸ ಅತಿ ವಿಚಿತ್ರವಾದಂತಹ ಒಂದು ದೊಡ್ಡ ಪ್ರಪಂಚ. ಇಡೀ ಬ್ರಹ್ಮಾಂಡ ಈ ಒಂದು ಪಿಂಡಾಂಡದೊಳಗೆ ಸೇರಿರುತ್ತದೆ. ಒಬ್ಬ ಮಾನವನ ಶರೀರದಲ್ಲಿ ಇಡೀ ಜಗತ್ತಿನ ಒಂದು ಸಾರ ಇದೆ. 24 ತತ್ವಗಳಿಂದ ಜಗತ್ತಿನ ನಿರ್ಮಾಣ ಆದರೆ 24 ತತ್ವಗಳು ಈ ದೇಹದಲ್ಲಿಯೂ ಇವೆ. ಇಂತಹ ಅದ್ಭುತವಾದ ಶರೀರ, ಇಂತಹ ಅದ್ಭುತವಾದ ವಿಶ್ವವನ್ನು ನಿರ್ಮಾಣ ಮಾಡಿದ ವಿಶ್ವೇಶನ ಮಾಹಾತ್ಮ್ಯವನ್ನು ತಿಳಿಯಬೇಕು. ನಮ್ಮೆಲ್ಲರ ಶರೀರವನ್ನು ನಿರ್ಮಾಣ ಮಾಡಿದ ಭಗವಂತನ ಉಪಕಾರವನ್ನು ತಿಳಿದು ಪ್ರೀತಿಯನ್ನು ಮಾಡಬೇಕು. ಆ ಮಹಾತ್ಮ್ಯ ಜ್ಞಾನ, ಸ್ನೇಹ ಇವೆರಡೂ ಸೇರಿದರೆ ಅದೇ ಭಕ್ತಿ ಆಗ್ತದೆ. ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ. ಈ ರೀತಿ ಪ್ರಜೆಗಳಿಗೆ ಉಪಕಾರ ಮಾಡಿ, ಜೀವರಾಶಿಗಳಿಗೆ ಉಪಕಾರ ಮಾಡಿ, ಆ ಜ್ಞಾನವನ್ನು ತಾನೇ ಕೊಟ್ಟು ಅವರಿಗೆಲ್ಲ ಪ್ರಜಾವನ್ನು, ಜ್ಞಾನವನ್ನು ತಾನೇ ಕೊಡ್ತಾನೆ. ಶಾಸ್ತ್ರಗಳ ಮೂಲಕ ಕೊಡ್ತಾನೆ, ಗುರುಗಳ ಮೂಲಕ ಕೊಡ್ತಾನೆ. ಅವನದೇ ಆದಂತಹ ಬುದ್ಧಿಶಕ್ತಿಯಿಂದ, ಯುಕ್ತಿಗಳಿಂದ, ಲಾಜಿಕ್ಕಿನಿಂದ ಅವನೂ ಊಹಿಸಿಕೊಳ್ತಾನೆ. ಶಾಸ್ತ್ರದ ಸಹಾಯವೂ ಇರುತ್ತದೆ, ದೊಡ್ಡವರ ಉಪದೇಶವೂ ಆಗ್ತದೆ. ಜ್ಞಾನವನ್ನೂ ಕೊಟ್ಟು, ಪ್ರೀತಿಯನ್ನೂ ಕೊಟ್ಟು, ಇಷ್ಟು ಪ್ರೀತಿ ಮಾಡ್ತೀಯಲ್ಲ ಅಂತ ಮತ್ತೆ ಅನುಗ್ರಹ ಮಾಡ್ತಾನೆ. ತಾನೇ ಪ್ರೀತಿಯನ್ನು ಕೊಟ್ಟು, ತಾನೇ ಅನುಗ್ರಹವನ್ನು ಮಾಡಿ, ನಮ್ಮಿಂದ ಸೇವೆಯನ್ನು ತೆಗೆದುಕೊಂಡು ಉದ್ಧಾರ ಮಾಡುವಂತಹ ಕಾರುಣ್ಯ ಭಗವಂತನಲ್ಲಿದೆ. ಇದು ಮೂಲ ರೂಪಿಯಾದ ಪರಮಾತ್ಮನಲ್ಲಿಯೂ ಸರಿ, ಅವತಾರ ರೂಪಿಯಾದ ಪರಮಾತ್ಮನಲ್ಲಿಯೂ ಸರಿ. ಯಾವ ವ್ಯತ್ಯಾಸವೂ ಇಲ್ಲ, ಯಾವ ಭೇದವೂ ಇಲ್ಲ. ಶ್ರೀರಾಮಚಂದ್ರನು ಎಲ್ಲ ಪ್ರಜೆಗಳಲ್ಲಿ ಇದ್ದು ಅವರಿಂದ ಎಲ್ಲ ಮಾಡಿಸಿ ಅವರಿಗೆ ಜ್ಞಾನ ಕೊಟ್ಟು, ಪ್ರೀತಿ ಕೊಟ್ಟು, ಅವರಿಂದ ಸೇವೆಯನ್ನೂ ತೆಗೆದುಕೊಂಡು ಅವರ ಮೇಲೂ ಅನುಗ್ರಹವನ್ನು ಮಾಡ್ತಾ ಇದ್ದ, ಪ್ರೀತಿಯನ್ನು ಮಾಡ್ತಾ ಇದ್ದ. ಅನುರಕ್ತ ಪ್ರಜಾಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ. ಅನುರಕ್ತ,
ರಾಗ ಅಂದರೆ ಪ್ರೀತಿ ಅಂತ ಅರ್ಥ ಇದೆ. ಅನುರಾಗ ಅಂತ, ಬರೀ ರಾಗ ಅಲ್ಲ, ಇದು ಅನುರಾಗ. ಅನುಸೃತ್